ಭಯ ಇಲ್ಲ ಅಂತಂದಿದ್ರೆ ಚುನಾವಣೆ ಆಗಿದ ತಕ್ಷಣನೇ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಂತಹ ಅಬ್ದುಲ್ ಜಬ್ಬಾರ್ ಅವರನ್ನ ರಾಜೀನಾಮೆ ಕೊಡಿಸ್ತಾರೆ ವಿತೌಟ್ ಒಂದು ಶೋಕಾಸ್ ನೋಟಿಸ್ ಕೊಡಲ್ಲ ಸರ್. ಮಾತಾಡ್ತೀನಿ. ಸಮೀವುಲ್ಲಾ ಸರ್ ಹೊರಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಚರ್ಚೆಯಲ್ಲಿ ಒಂದು ಶೋಕಾಸ್ ನೋಟಿಸ್ ಕೊಡೋದಿಲ್ಲ ಯಾರನ್ನೇ ಆಗಲಿ ಸರ್. ಒಂದು ರಾಜೀನಾಮೆ ತೆಗೆದುಕೋಬೇಕಾದ್ರೆ ಒಬ್ಬ ರಾಜ್ಯಾಧ್ಯಕ್ಷರು ಅಂತಂದ್ರೆ ಒಂದು ಶೋಕಾಸ್ ನೋಟಿಸ್ ಕೊಡ್ತಾರೆ. ಈ ರೀತಿ ಪಕ್ಷ ವಿರೋಧಿ ಕೆಲಸ ಮಾಡಿದಿರಿ, ನೀವು ರಾಜೀನಾಮೆ ಕೊಡಬೇಕು, ಮಾಡಿದ್ದೀರಾ ಇಲ್ವಾ ಅಂತ ಕಾರಣ ಕೇಳ್ತಾರೆ. ಇಲ್ಲ, ಒಂದು ಸಲ ಕೊಟ್ಟು ಹೋಗ್ಬೇಕಂತ ಹೇಳ್ತಾರೆ. ಸಾರಿ ಫಾರ್ ಇಂಟರಪ್ಷನ್ ಸರ್, ಆಗ್ಲೇ ಇದೊಂದು ಅಪ್ಡೇಟ್ ಬಂತು ನನಗೆ. ಸೊ ಈಗ DMK ಸೆಲೆಬ್ರೇಷನ್ಗೋಸ್ಕರ ಪೆಂಡಾಲ್ ಎಲ್ಲ ಹಾಕೊಂಡಿತ್ತಂತೆ, ಅದೆಲ್ಲವನ್ನ ಈಗ ತೆರವು ಮಾಡಿದ್ದಾರೆ. DMK ಕಚೇರಿ ಎದುರು ಹಾಕಿದ್ದಂತ ಪೆಂಡಾಲ್ ಅನ್ನ ತೆಗೆದಿದ್ದಾರೆ, ಅಲ್ಲಿಂದ ಅವರೇ ಒಪ್ಕೊಬಿಟ್ಟಿದ್ದಾರೆ ಸೋಲನ್ನ ಇಂಡೈರೆಕ್ಟ್ಲಿ. ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ, ಇನ್ನು ಲೀಡಿಂಗ್ ಅಲ್ಲಿ ಇದ್ದೀವಿ. ಬಟ್ ಅಷ್ಟರಲ್ಲೇ DMK ಪಕ್ಷ ತಾನು ಸೋತಿದ್ದೀನಿ ಅನ್ನುವ ಒಂದು ತೀರ್ಪಿಗೆ ಬಂದ್ಬಿಟ್ಟಿರೋ ಹಾಗೆ ಕಾಣಿಸ್ತಿದೆ, ಮನಸ್ಥಿತಿಗೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅವರು ಸೆಲೆಬ್ರೇಷನ್ಗೋಸ್ಕರ ಹಾಕಿದ್ದಂತಹ ಪೆಂಡಾಲ್ ಅನ್ನ ತೆಗೆದಿದ್ದಾರೆ ಅಲ್ಲಿಂದ. ಎಸ್ ದಿಲೀಪ್ ಅವರು ಮುಂದುವರಿಸಿ. ಆಮೇಲೆ ಇವರು AICC ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ದತ್ತಾ ಅಂತ ಹೇಳಿ ಒಂದು ರಿಪೋರ್ಟ್ ಕೊಟ್ರಂತೆ. ಕೊಟ್ಬಿಟ್ಟು ಜಬ್ಬಾರ್ ಕೆಲಸ ಮಾಡಿಲ್ಲ, ಅವ್ರು ರಾಜೀನಾಮೆ ತೆಗೆದುಕೊಬೇಕು ಅಂತ ಹೇಳಿದ್ರಂತೆ. ಹೇಳಾದ್ಮೇಲೆ ಓಕೆ ನಾವು ನೋಡಿದ್ದೀವಿ, ರಾಜ್ಯಾಧ್ಯಕ್ಷರದ ರಾಜೀನಾಮೆ ತೆಗೆದುಕೊಳ್ಳೋದು ನೋಡಿದ್ದೀವಿ. ಇವರು ಟೋಟಲ್ ಎಲ್ಲ ತಾಲೂಕಿನ ಅಲ್ಪಸಂಖ್ಯಾತ ಘಟಕವನ್ನು ವಿಸರ್ಜನೆ ಮಾಡಿದ್ದಾರೆ. ಎಷ್ಟು ಕೋಪ ಬಂತಂದ್ರೆ ಇವರಿಗೆ ಮುಸಲ್ಮಾನರ ಮೇಲೆ. ಇದ್ದಕ್ಕಿದ್ದಂಗೆನೆ ದಾವಣಗೆರೆನಲ್ಲಿ ಆಗಿರತ್ತಿಗೆ ಟೋಟಲ್ ಅಲ್ಪಸಂಖ್ಯಾತ ಘಟಕವನ್ನೇ ನಾಶ ಮಾಡಾಕ್ಬಿಟ್ರು. ಇವತ್ತು ಅಲ್ಲಿ ಸರ್, ನೀವು ಅದಕ್ಕೆ ನಾನು ಕೇಳಿದ್ದು, ಅಲ್ಲಿ SDP ಎಷ್ಟು ವೋಟ್ ಬಿದ್ದಿದೆ ಅಂತ ಗೊತ್ತಾಗ್ಬೇಕು. SDP ವೋಟ್ ಎಷ್ಟು ಬಿದ್ದಿದೆ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಇವ್ರಿಗೆ ಆತಂಕ ಆಗುತ್ತೆ. ಹೇಳಿ ಸರ್, ಹೇಳಿ ಸರ್. ಕ್ರಾಕೊಡೈಲ್ ಅಂದ್ರೆ ಕನ್ನಡದಲ್ಲಿ ಏನು ನೀವು ಹೇಳಿ ಸರ್. ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಕನ್ನಡಿಗರಲ್ಲ ಹಾಗಾದ್ರೆ. ಇಲ್ಲ ಕೇಳಿ ಸರ್. ಅಲ್ಲಲ್ಲ, ನೀವು ಕನ್ನಡಿಗರಲ್ಲ, ನೀವು ಹೇಳಿ. ಅಲ್ಲಲ್ಲ, ನೀವು ಕ್ರೊಕೊಡೈಲ್ ಅಂದ್ರೆ ಕನ್ನಡದಲ್ಲಿ ಗೊತ್ತಿಲ್ಲ ಅಂತಂದ್ರೆ ನೀವು ಕನ್ನಡಿಗರಾಗ ಸಾಧ್ಯನೇ ಇಲ್ಲ. ನಾನು ಕನ್ನಡ ಸರ್, ಕನ್ನಡಿಗ. ನಾನು ಕನ್ನಡಿಗ. ನನಗೆ ಕ್ರೊಕೊಡೈಲ್ ಬೇಡ, ನನಗೆ ಮೊಸಳೆ ಬೇಕು. ಅದ್ರ ಬಗ್ಗೆ ಮಾತಾಡಿ. ಹೇಳಿ, ನೀವು ಹೇಳಿ, ಕೇಳಿ. ನಿಮ್ಮ ಎಲೆಕ್ಷನ್ ಅಜೆಂಡಾ ಏನ್ರಿ? ನಿಮ್ಮ ಅಜೆಂಡಾ ಹೇಳಿ ಸರ್. ನೀವು ಅಲ್ಲಿ ಏನ್ ಮಾಡಿದ್ರಿ ಹೇಳಿ. 80,000 ಮುಸಲ್ಮಾನ್ ಇರ್ತಕ್ಕಂತ ಒಂದು ಕ್ಷೇತ್ರದಲ್ಲಿ 80,000 ಮುಸಲ್ಮಾನ್ ಇರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಅಲ್ಲಿ ಮೋಸ ಮಾಡ್ಲಿವ ನೀವು? ಜಮೀರ್ ಅಹಮದ್ ಅವರು ಕೊನೆಗಳಿಗೆ ಅವ್ರಿಗೂ ಟಿಕೆಟ್ ಕೊಡಿ ಅಂತ ಅಂದ್ರು, ಕೊಡ್ಲಿಲ್ಲ. ಇವತ್ತು ಅಲ್ಲಿರ್ತಕ್ಕಂಥ ಮುಸಲ್ಮಾನರು ಬುದ್ಧಿ ಕಲಿಸಿದ್ದಾರೆ ನಿಮ್ಗೆ. ಮುಸಲ್ಮಾನರು ನಿಮ್ ಮನೆ ಹಾಳಲ್ಲ ಅಂತ ಹೇಳಿ ಪಾಠ ಕಲಿಸಿದ್ದಾರೆ. ನೋಡಿ ಸರ್, ಮುಸಲ್ಮಾನರು ಓಟನ್ನ ನಾವು ಕೇಳ್ತಾ ಇಲ್ಲ, ಮುಸಲ್ಮಾನರು ಓಟನ್ನ ನಾವು ಕೇಳ್ತಾ ಇಲ್ಲ. ಆದ್ರೆ ನೀವು ಮುಸಲ್ಮಾನರಿಗೆ ಮಾಡ್ತಾ ಇರ್ತಕ್ಕ ಬಿಜೆಪಿ ಗುಮ್ಮ ತೋರಿಸಿ ಮುಸಲ್ಮಾನರಿಗೆ ಮೋಸ ಮಾಡ್ತಾ ಇದ್ದೀರಲ್ಲ, ಅದು ಆ ಸಮುದಾಯಕ್ಕೆ ಅರ್ಥ ಆಗಿದೆ. ಇವತ್ತು ದಾವಣಗೆರೆಯಲ್ಲಿ ಮುಸಲ್ಮಾನರು ನಮ್ಗೆ ಓಟ್ ಹಾಕಿದ್ದಾರೆ. ನಮ್ ಓಟ್ ಹಾಕಿರೋದಕ್ಕೆ ಅಷ್ಟು ಲೀಡ್ ಬರ್ತಾ ಇರತಕ್ಕಂಥದ್ದು. ಬಾಗಲಕೋಟೆಯಲ್ಲಿ ಯಾಕೆ ಉಲ್ಟಾ ಆಯ್ತು ಸರ್? ಓಟ್ ಹಾಕಿರೋದಕ್ಕೆ ಅಷ್ಟು ಲೀಡ್ ಬರ್ತಾರೆ. ಇವ್ರಿಗೆ ಪಾಠ ಕಲಿಸಬೇಕಿಲ್ಲ. ಬಾಗಲಕೋಟೆಯಲ್ಲಿ ನಾನು ಹೇಳ್ತೀನಿ, ದಾವಣಗೆರೆಯಲ್ಲಿ ಯಾಕೆ ನಮಗೆ ಮುಸಲ್ಮಾನರು ಒಂದು ನಿಮಿಷ ಮಾತಾಡಕ್ಕೆ ಆಮೇಲೆ ನೀವು ರಿಪ್ಲೈ ಕೊಡಿ. ನೋಡಿ, ಅಕಸ್ಮಾತ್ ಅಲ್ಲ ಸರ್, ಅವರಿಗೆ ಮುಸಲ್ಮಾನರಿಗೆ ಇರ್ತಕ್ಕಂಥದ್ದು ಒಂದು 5-6 ಕ್ಷೇತ್ರ ಸರ್, ನಥಿಂಗ್ ಬಟ್ ಚಾಮರಾಜಪೇಟೆ, ಶಿವಾಜಿನಗರ, ದಾವಣಗೆರೆ, ಈ ರೀತಿ ಇದೆ. ಅವ್ರಿಗೆ 80,000 ಓಟ್ಗಳಿದ್ದು, ಡಿಸೈಡಿಂಗ್ ಓಟ್ಗಳಿದ್ದು, ಇವರು ಟಿಕೆಟ್ ಕೊಡಲ್ಲ ಅಂತಂದ್ರೆ ಅವರು ಬಾಗಲಕೋಟೆಯಲ್ಲಿ 3 ಸಲ ಗೆದ್ದಿದ್ದಾರಲ್ಲ ಸರ್ ಚರಂತಿಮಠ ಅವರು. ಯಾಕೆ ಅವ್ರು ಸೋತ್ರಿ? ಈ ಸಲ ಸೋಲುವಂತ ಯಾಕೆ ನಂಬರ್ಸ್ ಬರ್ತಾ ಇದೆ? ಅದನ್ನ ಸರ್, ಅದಿನ್ನೂ ರಿಸಲ್ಟ್ ಬಂದಿಲ್ಲ, ನೋಡೋಣ ಕೊನೆವರೆಗೂ ಏನಾಗುತ್ತೆ. ನೀವು ದಾವಣಗೆರೆ ಲೀಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಇದನ್ನ ಲೀಡಿಂಗ್ ಬಗ್ಗೆ ನಾನು ನಿಮ್ಮ ಹತ್ರ ಕೇಳ್ತೇನೆ ಸರ್. ಈ ಲೀಡಿಂಗ್ ಬಗ್ಗೆ ಇವತ್ತು ನೋಡಿ, ನಾವು ಬಾಗಲಕೋಟೆನಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಬಾಗಲಕೋಟೆಯಲ್ಲಿ ಚರಂತಿಮಠರವರು ಸುಮಾರು 3 ಬಾರಿ MLA ಆಗಿದ್ದಂಥವರಲ್ಲಿ. ಅದಾದ್ಮೇಲೆ ಇವತ್ತು ಉಮೇಶ್ ಮೇಟಿ ಅಂತಕ್ಕಂಥದ್ದು ಆ ಒಂದು ಅನುಕಂಪದ ಹಳೆ ಒಂದು ವರ್ಕೌಟ್ ಆಗಿರ್ಬೋದು. ಅವ್ರ ತಂದೆ ತೀರ್ಕೊಂಡ್ರು, ವರ್ಕೌಟ್ ಆಗಿರ್ಬೋದು. ನಾವು ಕೊನೆವರೆಗೂ ಕಾಯ್ದು ನೋಡೋಣ. ಸಿಂಪತಿ ಇಂಪ್ಯಾಕ್ಟ್ ಆಗಿರ್ಬೋದು. ಸಿಂಪತಿ ಅಂತಕ್ಕಂಥದ್ದು ಆಗೋದು. ಮತ್ತೆ ಇನ್ನೊಂದು ಸರ್, ಯಾವುದೇ ಉಪಚುನಾವಣೆ ನಡೆದಾಗ, ಅದು ಬಿಜೆಪಿ ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷ ಗೆಲ್ತಕ್ಕಂಥದ್ದು ಮೊದಲಿನಲ್ಲೂ ಬಂದಿರತಕ್ಕಂಥದ್ದು. ಇವತ್ತು ದಾವಣಗೆರೆ ಸೋಲು ಸರ್, ಅದು ಕಾಂಗ್ರೆಸ್ ಸೋಲು, ದಾವಣಗೆರೆ ಸೋಲು, ಮುಸಲ್ಮಾನರ ಗೆಲುವು. ಅಲ್ಲಿ ಇವತ್ತು ಪಟಾಕಿ ಹೊಡೆಯ ಗೊತ್ತಾ ಸರ್? ಅಕಸ್ಮಾತ್ ಬಿಜೆಪಿ ಗೆದ್ರೆ ಬಿಜೆಪಿ ಪಟಾಕಿ ಹೊಡೆಯಲ್ಲ. ಬಿಜೆಪಿ ಪಟಾಕಿಯನ್ನ ಜಮೀರ್ ಅಹಮದ್ ಹೊಡಿತಾರೆ, ಅಲ್ಲಿದ್ದಂತ ಪೈಲ್ವಾನ್ ಹೊಡಿತಾರೆ, ಅಲ್ಲಿದ್ದಂತ ಜಬ್ಬರ್ ಹೊಡಿತಾರೆ. ಆ ಪಟಾಕಿ, ನಮ್ಮ ಪಟಾಕಿಯನ್ನ ಅವ್ರು ಹೊಡಿತಾರೆ. ಇವತ್ತು ಖುಷಿ ಪಡ್ತಾ ಇರ್ತಕ್ಕಂಥವ್ರು ದಾವಣಗೆರೆ ಮುಸಲ್ಮಾನರಿಗೆ ಖುಷಿ ಆಗಿ. ಹೌದು, ನಾವು ಕೊಡಿಸ್ತೀವ್ರಿ. ನೀವು ಅವ್ರಿಗೆ ಮೋಸ ಮಾಡಿರೋದಕ್ಕೆ ನಾವು ಕೊಡಿಸ್ತೀವಿ. ನಾವು ಕೊಡಿಸ್ತೀವಿ. ಯಾಕೆಂದ್ರೆ ಇಷ್ಟ ದಿನ ಮುಸಲ್ಮಾನರಿಗೆ ಅರೆ ಬಿಜೆಪಿ ಇದೆಲ್ಲ ಗುಂಬಿಡುತ್ತೆ,
ಬಿಜೆಪಿ ಇದೆಯಲ್ಲ ಗುಂಬಿಡುತ್ತೆ ಅಂತ ಗುಮ್ಮ ತೋರಿಸ್ತಿದ್ರಲ್ರಿ, ಇವಾಗ ಗೊತ್ತಾಗಿದೆ ಗುಮ್ಮ ರಿವರ್ಸ್ ಟ್ರ್ಯಾಕಿಂಗ್ ನಿಮಗೆ ಗುಮ್ತಾ ಇದೆ, ನಿಮಗೆ ಗುಮ್ತಾ ಇದೆ. ಈಗ ಕ್ಲಿಯರ್ ಮಾಡಿದ್ದಾರೆ. ಈಗ ನಾವು ಎಲೆಕ್ಷನ್ ನಲ್ಲಿ ಈ ಹಗರಣ ಹೇಗ್ ಮಾಡಿದ್ದು ನಾವು ಇದು ಕನ್ಫ್ಯೂಷನ್ ಹಗರಣ ಹೆಂಗ್ ಬರುತ್ತ್ರಿ? ಓಟ್ ಅದು ಮತದಾರ ಪ್ರಭುವಿನ ಓಟ್ ಹಗರಣ ಅಲ್ಲ. ನಿಮಗೆ ಮುಸಲ್ಮಾನರು 80 ನೀವು SDP ಆಯ್ತು ಸರ್, ಓಕೆ ನೀವು ಆಯ್ತು ಸರ್, ನೀವು ಚುನಾವಣೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಯಾಕೆ ಎಲ್ಲರೂ ಸಸ್ಪೆಂಡ್ ಮಾಡಿದ್ರಿ? ನಿಮ್ಗೆ ಯಾವ ಹೆಂಗ್ ಗೊತ್ತಾಯ್ತು ಅವ್ರು ಓಟ್ ಹಾಕಿಲ್ಲ ಅಂತ ಹೆಂಗ್ ಗೊತ್ತಾಯ್ತು? ನಿಮಗೆ ಭಯ ಸ್ಟಾರ್ಟ್ ಆಯ್ತಲ್ಲ, ನೀವು ಭಯ ಸ್ಟಾರ್ಟ್ ಆಯ್ತಲ್ಲ, ನಾವೇ ದುಡ್ಡು ಕೊಡೋಣ ಸರ್? ಅವ್ರು ಮುಸಲ್ಮಾನರು ದುಡ್ಡಲ್ಲ, ಅವತ್ತು ಇವತ್ತು ಸ್ವಾಭಿಮಾನ ಕೋಟ್ ಹಾಕಿದ್ದಾರೆ, ನಿಮಗೆ ಪಾಠ ಕೆಲಸ ಕೋಟ್ ಹಾಕಿದ್ದಾರೆ, ಕುಟುಂಬ ರಾಜಕಾರಣ ಪಾಠ ಕೆಲಸ ಕೋಟ್ ಹಾಕಿದ್ದಾರೆ. ಈಗ ನಿಮಗೆ ಪ್ರಶ್ನೆ ಸರ್, ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿನ ಆಯ್ಕೆ ಮಾಡೋದ್ರಲ್ಲಿ ಎಡುತ್ತು ಅಂತೀರಾ ದಾವಣಗೆರೆ ದಕ್ಷಿಣದಲ್ಲಿ? ನೋಡಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಸಂಪ್ರದಾಯ ಇದೆ, ಒತ್ತಡಕ್ಕೆ ಮಣಿತಾ. ಹಾಗಾದ್ರೆ ಯಾರಾದ್ರೂ ತೀರ್ ಹೋದ್ರೆ ಅವ್ರ ಮನೆಯಲ್ಲಿ ಸಾವಾದ್ರೆ ನಾವು ಅವ್ರಿಗೆ ಒಂದು ಫ್ಯಾಮಿಲಿ ಮೆಂಬರ್ಗೆ ಕೊಡ್ತೀವಿ, ಅದು ಒಂದು ಪದ್ಧತಿ ಒಂದು ಆಗ್ತಾ ಇದೆ. ಅದು ಸುಮ್ಮನೆ ನೀವು ರಾಜಕಾರಣಕ್ಕೋಸ್ಕರ ನೋಡಿ ಮುಸಲ್ಮಾನ ಅಷ್ಟೆಲ್ಲ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಅಷ್ಟೆಲ್ಲ ವಿರೋಧ ಕಟ್ಕೊಂಡು ನೀವು ಟಿಕೆಟ್ ಕೊಟ್ಟು ಶಾಮನೂರು ತನ್ನ ಊರಿನಲ್ಲಿ ಹೇಳಿದ್ರು ಸರ್, ನಾನು ತೀರ್ಕೊಂಡಾದ್ಮೇಲೆ ಅಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಹೇಳಿದ್ರು. ಅವ್ರು ಶಾಮನೂರು ಹಂಗೆ ಹೇಳಿದ್ರು, ಪ್ರೂಫ್ ಕೊಡಿ ಅಂತಾರೆ. ಹೇಳಿ ಸರ್, ಅದು ಇಂಟರ್ನಲ್ ನಮ್ಮ ಕಾಂಗ್ರೆಸ್ ಪಾರ್ಟಿ ಇವ್ರಿಗೇನಕ್ಕೆ ಅಷ್ಟು ನಾವು ಅದಕ್ಕೆ ಪಾಠ ಕಲಿಸಿದ್ದಾರೆ, ಈ ಅಹಂಕಾರಕ್ಕೆ ಪಾಠ ಕಲಿಸಿದ್ದಾರೆ ಸರ್. ಇನ್ನು ಗೆಲ್ಲೋದಿದೆ ನೋಡಿ ಸರ್. Deepak argument is very clear. You gifted him a seat. Yes. ಅವ್ರೇನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಗಿಫ್ಟೆಡ್ ಇಮ್ ಎ ಸೀಟ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಇಂಟರ್ನಲ್ ಪಾಲಿಟಿಕ್ಸ್. ನೋ ಅಬ್ಸಲ್ಯೂಟ್ಲಿ ಇಲ್ಲ ರಾಕೇಶ್ ಅವರೇ, ನಾವು ಹೇಳ್ತಾ ಇದೀವಿ ಇಟ್ ಇಸ್ ಬೀನ್ ಅ ಪಾರ್ಟ್ ಆಫ್ ಅವರ್ ಕಲ್ಚರ್. ಮನೆಯಲ್ಲಿ ಯಾರಾದರೂ ತೀರೋದ್ರೆ ಅವ್ರು ಸಾವಾದ್ರೆ ನಾವು ಅವ್ರ ಪಾರ್ಟಿ ಅವ್ರ ಮನೆಗೆ ಅವ್ರ ಕುಟುಂಬಕ್ಕೆ ನಾವೊಂದು ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ನಾವು ಮಾಡ್ತೀವಿ. ಆದರೆ ಅದನ್ನು ನಿಮ್ಮ ಒಂದು ವರ್ಗ ಒಪ್ಕೊಂಡಿಲ್ಲ ಅಂತ ಹೇಳೋದು. ಇಲ್ಲ ಎಲ್ಲರೂ 9-10 MLAs ಮತ್ತೆ 4 MLCs 1 MP ಎಲ್ಲರೂ ಸೇರಿಕೊಂಡು ಅವ್ರ ಮಾತುಕತೆ ಆಗಿದೆ, ಅದು ಒಪ್ಪಿಗೆ ಆಗಿದೆ. ಇವ್ರಿಗೆ ಜಬ್ಬಾರ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಎಲ್ಲರೂ ಮುಸಲ್ಮಾನರವ್ರಿಗೆ ಏನೋ ಒಂದು ಅವ್ರ ಮೇಲೆ ಆತಂಕ ಬಂದು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳೋದು ಮಾತು ತಪ್ಪು. ಅವರು ಈ ಬೆಂಬಲಿಗರು ಅವರು ಒಂದು 50 ಜನ 100 ಜನ ಸುಮ್ಮನೆ ದಿನ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕಿದ್ರೆ ಎಲ್ಲಾ ಸಮುದಾಯ 1 ಕೋಟಿ ಮುಸಲ್ಮಾನರು ನಿಜಾಮ್ ಅವರೇ ಐ ಡಿಸ್ಅಗ್ರಿ ವಿತ್ ಯುವರ್ ಸ್ಟೇಟ್ಮೆಂಟ್. ಯಾಕಂತ ಹೇಳಿದ್ರೆ ಪರ್ಸೆಂಟೇಜ್ ಆಫ್ ವೋಟ್ ಇಲ್ಲಿ ನೋಡಿದ್ರೆ, ಟ್ರೆಂಡ್ ನೋಡಿದ್ರೆ ಅದು ನಿಮ್ಮ ಎಗೇನ್ಸ್ಟ್ ವರ್ಕ್ ಆಗಿದೆ. ಜಬ್ಬಾರ್ ಆ್ಯಂಡ್ ಟೀಮ್ ಏನಿದೆ ಅಲ್ವಾ, ಆ ವೋಟ್ಗಳು ಅಲ್ಪಸಂಖ್ಯಾತರ ವೋಟ್ಗಳು ರೆಡ್ಯೂಸ್ ಆಗಿದೆ ಅನ್ನೋದು, ಈ ಡಿವೈಡೆಡ್ ಆಗಿದೆ ಅನ್ನೋದು ಈ ಎಲೆಕ್ಷನ್ ಟ್ರೆಂಡ್ ತೋರಿಸ್ತಾ ಇದೆ. ಈಗಿನ ಟ್ರೆಂಡ್ ಈವನ್ ಅಲ್ಲ, ದಟ್ ಈಸ್ ರೈಟ್. ಐ ಆಮ್ ಟಾಕಿಂಗ್ ಅಬೌಟ್ ಟಿಲ್ ನೌ ಟ್ರೆಂಡ್. ಮತ್ತೆ ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಮೇಲೆ ನೀವು ತಗೊಂಡ ಆಕ್ಷನ್ಗಳಿಗೂ ಈ ಟ್ರೆಂಡಿಗೂ ಮ್ಯಾಚ್ ಆಗ್ತಾ ಇದ್ದಾವೆ. ನಾಟ್ ಜಬ್ಬಾರ್ ಆ್ಯಂಡ್ 50 ಟೀಮ್ ಮೆಂಬರ್ಸ್, ಇಟ್ ಈಸ್ ಮೋರ್ ದಟ್ ನಂಬರ್ ಇದೆ ಅಲ್ವಾ, ದಟ್ ಈಸ್ ಡಿವೈಡೆಡ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಎಕ್ಸಾಕ್ಟ್ಲಿ ಈಗ ನೀವು ನೋಡಿದ್ರೆ ಬಾಗಲಕೋಟೆಗೆ ಬಂದರೆ ಇಟ್ ಈಸ್ ನಾಟ್ ಓನ್ಲಿ ಸಿಂಪತಿ ಫ್ಯಾಕ್ಟರ್, ದರ್ ಇಸ್ ಅಹಿಂದ ಫ್ಯಾಕ್ಟರ್, ದರ್ ಇಸ್ ಎ ಸಿದ್ದರಾಮಯ್ಯ ಫ್ಯಾಕ್ಟರ್, 1 minute, ದರ್ ಇಸ್ ಎ ಯತೀಂದ್ರ ಫ್ಯಾಕ್ಟರ್. ನಾನು ಒಪ್ಕೋತೀನಿ ಅಲ್ಲಿ ಇಟ್ ಈಸ್ ನಾಟ್ ಓನ್ಲಿ ಎ ಸಿಂಪತಿ ಫ್ಯಾಕ್ಟರ್, ಬಟ್ ಇಲ್ಲಿ ಸಿಂಪತಿ